ಚಾಮರಾಜಪೇಟೆ 3ನೇ ಅಡ್ಡ ರಸ್ತೆ 2ನೇ ಮುಖ್ಯ ರಸ್ತೆ ಕರ್ನಾಟಕ ಬೇಲೂಸ್ ಇದೆ, ಮತ್ತೆ ಬಾಟಾ ಶೋರೂಮ್ ಇದೆ. ಇದ್ರ ಮಧ್ಯದಲ್ಲಿ ನಮ್ಮ ಆಫೀಸ್ ಇದೆ. ರಾಜಸ್ಥಾನಲ್ಲಿ ಒಂದು ಪಾಕಿಸ್ತಾನ ಬಾರ್ಡರ್ ಇದೆ, ಇಂಡಿಯಾ ಪಾಕಿಸ್ತಾನ ಬಾರ್ಡರ್. ಅಲ್ಲಿ ತನೋಟ್ ಮಾತಾ ದೇವಸ್ಥಾನ ಅಂತ ಇದೆ. ಅದು ಸಾಮಾನ್ಯವಾಗಿ ಯಾರು ಟೂರ್ಗಳಲ್ಲಿ ಹಾಕೋದಿಲ್ಲ. ಅದು ಶಕ್ತಿಪೀಠ ದೇವಸ್ಥಾನ. ಅಲ್ಲಿ ಬರೀ ನಮ್ಮ BSF ನವರೇ ಇರೋದಲ್ಲಿ ಪೂಜೆ ಮಾಡೋದು ಅವರೇನೆ ಅಲ್ಲಿ. ಅದಾದ್ಮೇಲೆ ನಾವು ನಾಥದ್ವಾರ, ಏಕ್ಲಿಂಗ್ಜಿ, ಉದಯಪುರ, ಅಂಬಾಜಿ, ನಾಗೇಶ್ವರ ಜ್ಯೋತಿರ್ಲಿಂಗ, ಅಲ್ಲಿಂದ ಪಟೇಲ್ ಪ್ರತಿಮೆ, ಪಟೇಲ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಅದನ್ನೆಲ್ಲ ನೋಡ್ಕೊಂಡು ನಾವು ಬೇಟ್ ದ್ವಾರಕ ಬರ್ತೀವಿ. ಬೇಟ್ ದ್ವಾರಕದಿಂದ ಪೋರ್ಬಂದರ್, ಜಾಂಬವತಿ ಗುಹಾ, ಸೋಮನಾಥ್, ವೀರಾವೆಲ್ಲು, ಆಮೇಲೆ ನಿಷ್ಕಳಂಕ್ ಮಹಾದೇವ್ ಅಂತ ಅಂದ್ಬಿಟ್ಟು ಸಮುದ್ರದಲ್ಲಿ ಒಳಗಿರೋ ದೇವಸ್ಥಾನ. ಸಮುದ್ರ 2 ಕಿಲೋಮೀಟರ್ ಹಿಂದೆ ಹೋಗುತ್ತೆ. 2 ಕಿಲೋಮೀಟರ್ ಹಿಂದೆ ಹೋದ್ಮೇಲೆ ನಾವು ಎಲ್ಲ ಪೂಜೆ ಮಾಡ್ಕೊಂಡು ಬರ್ಬೇಕು, ನಿಷ್ಕಳಂಕ್ ಮಹಾದೇವ್ ಅಂತ. ಅದಾದ್ಮೇಲೆ ಅಲ್ಲಿಂದ ನಾವು ಡಿಯು ದೇವಮ್ಮನ ದ್ವೀಪ ಹೋಗ್ತೀವಿ. ಡಿಯು ದೇವಮ್ಮನ ದ್ವೀಪ ಹೆಂಗ್ ಹೋಗ್ತೀವಿ ಅಂದ್ರೆ ಬಾಲ್ಕೋಟಿಂದ ದೊಡ್ಡ ಕ್ರೂಸರ್ ಅಲ್ಲಿ ನಮ್ಮ ಬಸ್ನೇ ಕ್ರೂಸರ್ ಅಲ್ಲಿ ಹಾಕೊಂಡು ಅಲ್ಲಿಗೆ ಹೋಗ್ತೀವಿ. ಆಮೇಲೆ ನಿಮಗೆ ಜೈಸಲ್ಮೇರ್ ಮರಳುಗಾಡಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇರುತ್ತೆ, ಕಲ್ಚರಲ್ ಪ್ರೋಗ್ರಾಮ್ ಇರುತ್ತೆ. ಆಮೇಲೆ ಇದರಲ್ಲಿ ಶಿಪ್ಪಲ್ಲೂ ಅಷ್ಟೇ ನಿಮಗೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇರುತ್ತೆ. ಅದರಲ್ಲೂ ಈ ಟ್ರಿಪ್ ಬೆಂಗಳೂರಲ್ಲಿ ಯಾರು ಸಮಯ ಮಾಡಲಿಲ್ಲ. ಇದು ಮಾಡಿರೋದೆಲ್ಲ ಕೆಲವರಿಗೆ ಹೇಗೆ ಮಾಡಿದೆ 8 ದಿನಕ್ಕೆ ಮಾಡ್ಕೊಂಡು ಬರೀ ರಾಜಸ್ಥಾನ ಸಪ್ರೇಟು, ಗುಜರಾತ್ ಸಪ್ರೇಟು ಈ ತರ ಎಲ್ಲ ಮಾಡಿದ್ದಾರೆ. ಹೀಗಾಗಿ ನಾವು ಇದನ್ನೆಲ್ಲ ಒಂದೇ ಸಲ ಕರ್ಕೊಂಡು ಎಲ್ಲರಿಗೂ ಒಂದೇ ಸಲ ಕರ್ಕೊಂಡು ಹೋಗಿ ತೋರ್ಸೋಣ ಅಂತ ಮಾಡಿದ್ವಿ. ಆಮೇಲೆ ಏನಂದ್ರೆ ಈ ಪ್ರವಾಸದಲ್ಲಿ ನಿಮಗೆ ಎಂಟ್ರಿ ಫೀಸ್ ಎಲ್ಲೂ ಒಂದು ಕಡೆನೂ ಎಂಟ್ರಿ ನೀವು ತಗೊಳ್ಳೋ ಆಗಿಲ್ಲ, ಎಲ್ಲ ಇನ್ಕ್ಲೂಡೆಡ್ ನಮ್ದೇ ಆಗಿರುತ್ತೆ ಇದೆಲ್ಲ. ಆಮೇಲೆ ವಿಶೇಷವಾಗಿ ಇನ್ನೊಂದೇನು ಅಂದ್ರೆ ನಮ್ಮ ಆಫೀಸಲ್ಲಿ ಪ್ರತಿ ಟ್ರಿಪ್ಗೂ ಪ್ರತಿ ಯಾತ್ರೆಗೂ ನಾವು 2 ಮ್ಯಾನೇಜರ್ನ ಕಳಿಸ್ತೀವಿ. ಒಬ್ಬರು ಲೇಡೀಸು ಇರ್ತಾರೆ ಅದರಲ್ಲಿ. ಯಾಕೆ ಅಂತ ಅಂದ್ಬಿಟ್ಟು ಹೇಳಿದ್ರೆ ಯಾರಿಗಾದ್ರೂ ಲೇಡೀಸ್ಗಳು ಯಾರು ಪ್ರಾಬ್ಲಮ್ ಇದ್ರೆ ಅವರೆಲ್ಲ ನಮ್ಮ ಹತ್ರ ಹೇಳ್ಕೊಳಕ್ ಆಗಲ್ಲ. ಹಾಗಾಗಿ ಲೇಡೀಸ್ ಮ್ಯಾನೇಜರ್ ಇರ್ತಾರೆ. ಇದು ಅದಾದ ನಂತರ ಇದರಲ್ಲಿ ನಮಗೆ 55,000 ರೂಪಾಯಿ ಚಾರ್ಜ್ ಆಗುತ್ತೆ. ಜನವರಿ 18ನೇ ತಾರೀಕು ಈ ಟ್ರಿಪ್ ಹೋಗೋದು. ಇದಾದ ನಂತರ ಮತ್ತೆ ನಾವು ಈ ತಿಂಗಳಲ್ಲಿ 18ನೇ ತಾರೀಕು ಕಾಶಿ ಟ್ರಿಪ್ ಒಂದು ಹೋಗ್ತಾ ಇದೀವಿ. 10 ದಿನ ಕಾಶಿ ಟ್ರಿಪ್. ಅದರಲ್ಲಿ ಹರಿದ್ವಾರ್, ಋಷಿಕೇಶ್, ಡೆಲ್ಲಿ, ಆಗ್ರಾ, ಮಥುರಾ, ಬೃಂದಾವನ, ಪ್ರಯಾಗ್ರಾಜ್, ಆಮೇಲೆ ಅಯೋಧ್ಯ, ಕಾಶಿ, ಇಷ್ಟು 10 ದಿನ ಇರುತ್ತೆ. ಇದಕ್ಕೆ ಬಂದು 40,000 ರೂಪಾಯಿ ಚಾರ್ಜ್ ಇರುತ್ತೆ. ಇದು ಸರ್ ಫುಡ್ ಬಗ್ಗೆ ನಮ್ದು ಸೌತ್ ಇಂಡಿಯನ್ ಫುಡ್. ನಾವು ಬೆಂಗಳೂರಲ್ಲಿ ಏನು ಊಟ ಮಾಡ್ತೀವಿ ಅದೇ ನಾವು ಅಡುಗೆ ಮಾಡಿಸೋದು. ಬೆಳಗ್ಗೆ 2 ತರ ಟಿಫನ್ ಮಾಡಿಸ್ತೀವಿ. ಮತ್ತೆ ಮಧ್ಯಾಹ್ನ ಅನ್ನ, ಸಾಂಬಾರು, ಮಜ್ಜಿಗೆ, ಪಲ್ಯ ಇರುತ್ತೆ. ಮತ್ತೆ ಸಾಯಂಕಾಲ ಇಲ್ಲಾಂದ್ರೆ ಮುದ್ದೆ ಇರುತ್ತೆ, ಇಲ್ಲಾಂದ್ರೆ ಚಪಾತಿ ಇರುತ್ತೆ. ಒಂದ್ ದಿವಸ ಚಪಾತಿ, ಒಂದ್ ದಿವಸ ಮುದ್ದೆ ಮಾಡಿಸ್ತೀವಿ. ತಿರ್ಗಾ ಬೆಳಗ್ಗೆ ನಾವೇ ರೂಮ್ ತಗೊಂಡೋಗಿ ನಾನೇ ಸ್ವತಃ ಹುಡುಗನ್ ಕರ್ಕೊಂಡೋಗಿ ಬಿಸ್ಕೆಟ್, ಕಾಫಿ ಕೊಟ್ಟು ಬರ್ತೀನಿ ಸರ್. ವಾಟರ್ ಬಿಸ್ಲರಿನೇ ಇರುತ್ತೆ ನಮ್ದು. ಒಳ್ಳೆ ಅಕಾಮಿಡೇಷನ್ ಇರುತ್ತೆ, ಒಳ್ಳೆ ಬಸ್ ಇರುತ್ತೆ, ಒಳ್ಳೆ ಸರ್ವಿಸ್ ಇರುತ್ತೆ. ಯಾಕೆಂತ ಅಂದ್ಬಿಟ್ಟು ಹೇಳಿದ್ರೆ ನಾವು 40 ವರ್ಷದಿಂದ ನಡೆಸ್ಕೊಂಡ್ ಬರ್ತಾ ಇರೋದ್ರಿಂದ, ಅನುಭವ ಇರೋದ್ರಿಂದ ನಾವು ಇಷ್ಟೆಲ್ಲ ನಾವು ಮಾಡ್ಲಿಕ್ಕೆ ಆಗುತ್ತೆ ನಮ್ಮ ಕೈಯಲ್ಲಿ. ನಮ್ಮ ಮಹದೇಶ್ವರ ಪ್ಯಾಕೇಜ್ ಟೂರ್ನಲ್ಲಿ ಬಂದು ನೀವು ನಿಮ್ಮ ಯಾತ್ರವನ್ನು ಕೈಗೊಂಡ್ರೆ ನಾವು ನಿಮ್ಮನ್ನು ಸುಖಕರವಾಗಿ ಕರ್ಕೊಂಡು ಬರೋ ತನಕ ನಿಮ್ಮನ್ನು ಎಚ್ಚರಿಕೆ ವಹಿಸಿ ನಾವು ಕರ್ಕೊಂಡು ಬರುವಂಥ ಆಯೋಜನೆ ಮಾಡಿಕೊಡ್ತೀವಿ. ವಯಸ್ಸಾದವ್ರಿಗೂ ನಾವು ಅವ್ರನ್ನ ಒತ್ತು ಕೇರ್ ತಗೊಂಡು ಕರ್ಕೊಂಡು ಹೋಗ್ತೀವಿ. ದೇವಸ್ಥಾನ ಹತ್ರ ತುಂಬ ರಶ್ ಇದ್ರೆ ಅವರಿಗೆ ವೀಲ್ ಚೇರ್ ಕೊಡಿಸಿ ನಾವು ಅವ್ರನ್ನ ದೇವ್ರ ದರ್ಶನ ಮಾಡಿಸ್ಕೊಂಡು ಮತ್ತೆ ಕರ್ಕೊಂಡು ಬರ್ತೀವಿ. ಎಲ್ಲ ಒಂದ್ ಕಡೆ ಲೊಕೇಶನ್ ನೋಡೋಕೋದಾಗ ಜಾಸ್ತಿ ಹೊತ್ತು ಟೈಮ್ ಕೊಡಲ್ಲ, ಅದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಇಲ್ಲ, ನಾವು ಆ ಥರದ್ದು ಏನು ಮಾಡಲ್ಲ. ನಾವು ಜನಗಳನ್ನ ಒಂದು ದಿನ ಲೇಟಾಗೆ ನಾವು ಕರ್ಕೊಂಡ್ ಬರ್ತೀವಿ. ಅವರು ಜನಗಳು ಕಣ್ಣು ತುಂಬಾ ತೃಪ್ತಿ ಪಟ್ಟು ನೋಡು ತನಕ ನಾವು ಅವರನ್ನ ಅಲ್ಲಿ ಇದ್ದು ಆನಂತರ ನಾವು ಅವರನ್ನ ಕರ್ಕೊಂಡ್ ಬರ್ತೀವಿ. ಅವ್ರು ಫೋಟೋಗ್ರಫಿ ಎಲ್ಲ ಮಾಡ್ತಾರೆ, ವಿಡಿಯೋ ಮಾಡ್ಕೊಂತಾರೆ, ಅದಕ್ಕೆಲ್ಲ ನಾವು ಸಹಕರಿಸ್ತೀವಿ. ಸರ್, ಇದು ಎಲ್ಲಿಂದ ಎಲ್ಲ ಪಿಕಪ್ ಎಲ್ಲ ಎಲ್ಲಿಂದ ಮಾಡ್ತೀರಾ ನೀವು? ನಾವು ಏರ್ಪೋರ್ಟ್ ಇಂದ ಏರ್ಪೋರ್ಟ್ ಪಿಕಪ್ ಮಾಡೋದು. ನಾವು ಜನಗಳಿಗೆ ಎಲ್ಲ ಏರ್ಪೋರ್ಟಿಗೆ ಪಿಕಪ್ ಮಾಡಿ ಬರ್ಲಿಕ್ಕೆ ನಾವು ಹೇಳ್ತೀವಿ. ಅಲ್ಲಿಂದ ಎಲ್ಲ ಅವ್ರನ್ನ ಒಟ್ಟುಗೂಡಿಸಿ ಆನಂತರ ಅವರಿಗೆ ಫ್ಲೈಟ್ ಟಿಕೆಟ್ಸ್ ಎಲ್ಲ ಅವರಿಗೆ ಕೊಟ್ಟು ನಾವು ಒಳಗಡೆ ಕರ್ಕೊಂಡು ಹೋಗ್ತೀವಿ. ಇದು ಬೆಂಗಳೂರಿನಲ್ಲಿ ಯಾರು ಮಾಡಿಲ್ಲ ಪ್ಯಾಕೇಜಸ್ ಆಕ್ಚುಲಿ. ಇದು ಈಗ ನಾವು ಯಾರ ಇದ್ರೆ ನಿಮ್ಗೆ ಇಂಟ್ರೆಸ್ಟ್ ಇರೋದ್ರೆ ದಯವಿಟ್ಟು ಬಂದು ಕಾಂಟ್ಯಾಕ್ಟ್ ಮಾಡಿ. ಪ್ರತಿ ತಿಂಗಳು ಓಡ್ತಾ ಇದೀವಿ. ಕಾಮಾಖ್ಯ ಟೆಂಪಲ್ ತುಂಬಾ ಶಕ್ತಿಪೀಠ ಆಗಿರೋದ್ರಿಂದ ತುಂಬಾ ಜನ ಈಗ ಸೌತ್ ಆಂಧ್ರ, ತಮಿಳುನಾಡು ಎಲ್ಲರೂ ಹೋಗ್ತಾ ಇದ್ದಾರೆ ಈಗ ಆಲ್ಮೋಸ್ಟ್. ಇದು ಬೆಂಗಳೂರಲ್ಲಿ ಯಾರು ಮಾಡಿಲ್ಲ. ಆದಷ್ಟು ಯಾರ ಇದ್ರೆ ಕಾಂಟ್ಯಾಕ್ಟ್ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಮಹದೇಶ್ವರ ಟೂರ್ ಪ್ಯಾಕೇಜ್. ಸರ್, ಮಹದೇಶ್ವರ ಪ್ಯಾಕೇಜ್ ಟೂರ್ ಇಂದ ನಾವು ಇಲ್ಲಿಂದ ಕಾಶಿ ಯಾತ್ರೆ ಹೋಗಿದ್ವಿ ಸರ್. ಅನುಕೂಲಗಳು ಚೆನ್ನಾಗಿದೆ, ಫೆಸಿಲಿಟಿ ಚೆನ್ನಾಗಿ ಕೊಡ್ತಾರೆ, ಮತ್ತೆ ಎಲ್ಲಾ ಕಡೆ ಕ್ಲೀನ್ ಆಗಿ ನಿಧಾನಕ್ಕೆ ತೋರಿಸ್ಕೊಂಡು ಕರ್ಕೊಂಡ್ ಬರ್ತಾರೆ. ಅದೊಂದು ಮೇನು ಸರ್, ಅದೇ ನಾನು ಹೇಳಕ್ ಇಷ್ಟಪಡೋದು. ಎಷ್ಟೋ ತಗೊಳ್ತಾರೆ ಆತರ ಏನು ಅನ್ಸಲ್ಲ? ಏನಿಲ್ಲ ಸರ್, ಎಕ್ಸ್ಟ್ರಾ ಬರ್ತಿದೆ ಅಂತೀರಾ? ತುಂಬಾ ಬರ್ತಿದೆ ಸರ್. ಸುಮಾರು ಜನ ಹೇಳಿದ್ರು ಚೆನ್ನಾಗಿದೆ ಸರ್ವಿಸ್ ಇಲ್ಲಿ ಅಂತ. ಅದಕ್ಕೆ ನಾವು ಇಲ್ಲಿ ಹುಡ್ಕೊಂಡ್ ಬಂದಿರೋದು.